ಎಲ್ಲರಿಗೂ ನಮಸ್ಕಾರ. ನಾವು ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ವಿದ್ಯಾರ್ಥಿಗಳು. ನಾವು ಇವತ್ತು ಮೈಲಾಪುರದ ಆಂಜನೇಯ ರೆಡ್ಡಿ ಅವರ ತೋಟಕ್ಕೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ತಗೊಳ್ಳೋದಕ್ಕೆ ಭೇಟಿ ನೀಡಿದ್ದೇವೆ. ನಾವು ಮಣ್ಣು ಪರೀಕ್ಷೆ ಮಾಡಕ್ ಬಂದಿದ್ವಿ. ನಿಮ್ ಹೊಲದಲ್ಲಿ ಸ್ವಲ್ಪ ಅಣ್ಣ ಬದು ಹತ್ರ ಬೇಡ. ಸರಿ ಇಲ್ಲಿ ತಗೊಳ್ರಪ್ಪ. ಅಣ್ಣ ಮತ್ತೆ ಕೆಳಗೆ ಬೇಡ. ಸರಿ ಇಲ್ಲಾದ್ರೂ ತಗೊಳ್ರಪ್ಪ. ಅಂಕಲ್ ಗೊಬ್ಬರದ ಹತ್ರ ಬೇಡ. ಸರಿ ಇಲ್ಲಾದ್ರೂ ತಗೊಳ್ರಪ್ಪ. ಲೈಟ್ ಕಂಬದ ಹತ್ರ ಬೇಡ ಅಣ್ಣ. ಇಲ್ಲಾದ್ರೂ ತಗೊಳ್ಬೇಕು ಹೋಗ್ಲೇ. ಅಣ್ಣ ಎಲ್ಲೂ ಬೇಡ. ಸರಿ ಎಲ್ಲಿ ತಗೋಬೇಕು ಹೇಳ್ರಪ್ಪ ಹೋಗ್ಲಿ ನೀವೇ. ಸರಿ ಬನ್ನಿ ಅಣ್ಣ, ನಾನ್ ತೋರಿಸ್ತೀನಿ ಎಲ್ಲಿ ತಗೋಬೇಕಂತ. ಅಣ್ಣ ನೀವು ಇಲ್ಲಿ ನೋಡೋ ಹಂಗೆ ಮಣ್ಣು ಪರೀಕ್ಷೆಗೆ ಮಣ್ಣು ತಗೋಬೇಕು ಅಂತಂದ್ರೆ ಒಂದು ಜಾಗದಲ್ಲಿ 7 ಜಾಗಗಳನ್ನ ಗುರುತಿಸ್ಕೋಬೇಕು. ಗುರುತಿಸ್ಕೋಬೇಕು, ಮಾರ್ಕ್ ಮಾಡಿಕೊಂಡು ಆ ಜಾಗದಲ್ಲಿ ಮಣ್ಣು ತಗೋಬೇಕು. ಮಣ್ಣು ಹೆಂಗ್ ತಗೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಅಣ್ಣ ನೀವು ಇಲ್ಲಿ ನೋಡ್ತಿರೋ ತರ ನೆಲನ ಕಳೆ ಎಲ್ಲ ಕಿತ್ತು ಸಮತಟ್ಟಾಗಿ ಮಾಡಿ. ಸ್ಥಳ ತಗೋಬೇಕಪ್ಪ. ಅಣ್ಣ ನೀವು ಯಾವ ಬೆಳೆ ಹಾಕ್ತೀರಾ ಹೇಳ್ರಿ? ಟೊಮೆಟೊ. ಟೊಮೊಟೊ ಅಲ್ವಾ ಅಣ್ಣ? ಅದು ಅಲ್ಪಾವಧಿ ಬೆಳೆ ಅಲ್ವಾ, ಅದಕ್ಕೆ ಅದ್ರದ್ದು ಬೇರು ಜಾಸ್ತಿ ಆಳ ಹೋಗೋದಿಲ್ಲ. ನೀವು ದೀರ್ಘಾವಧಿ ಬೆಳೆ ಹಾಕ್ತೀರಾ ಅಂತಂದ್ರೆ ಅದ್ರದ್ದು ಬೇರುಗಳು ಆಳ ಜಾಸ್ತಿ ಹೋಗುತ್ತೆ. ನೀವು ಅವಾಗ 1 ರಿಂದ 1.5 ಅಡಿ ತಗೋಬೇಕು. ಇವಾಗ ಅಲ್ಪಾವಧಿ ಅಲ್ವಾ, ಅರ್ಧ ಅಡಿ ತಗೊಂಡ್ರೆ ಸಾಕು. ಹಾ. ಆಯ್ತಲ್ಲ ನಮ್ಮ ಮಣ್ಣು ತುಂಬಿಕೊಳ್ರಿ. ಅಣ್ಣ ಇವಾಗ ಮಣ್ಣೆಲ್ಲ ತಕೊಂಡಿದೀವಿ, ಆದ್ರೆ ಅದ್ರಲ್ಲಿ ಕಲ್ಲು ಕಡ್ಡಿ ಕಸ ಎಲ್ಲ ಇರುತ್ತೆ, ಅದನ್ನೆಲ್ಲ ಅದು ಸಪ್ರೇಟ್ ಮಾಡ್ಬೇಕು. ಅಣ್ಣ ಇವಾಗ ಕಲ್ಲು ಕಸ ಕಡ್ಡಿ ಎಲ್ಲ ತೆಗ್ದಾದ್ಮೇಲೆ ಮಣ್ಣನ್ನ ವೃತ್ತಾಕಾರದಲ್ಲಿ ತಗೊಂಡು ಅದ್ರ ಮೇಲೆ ಪ್ಲಸ್ ಮಾರ್ಕ್ ಹಾಕೋಬೇಕು. ಪ್ಲಸ್ ಮಾರ್ಕ್ ಹಾಕೊಂಡು ಎರಡು ತುದಿಯಲ್ಲಿರೋ ಮಣ್ಣನ್ನ ಹೊರಗಡೆ ತೆಗ್ದು ಮತ್ತೆ ಕಲ್ಸಿ ಅರ್ಧ ಕೆಜಿ ಬರೋವರೆಗೂ ಅದನ್ನ ಮತ್ತೆ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ಬ್ಯಾಗ್ ತುಂಬಿ ಮಣ್ಣು. ಅಣ್ಣ ಹಿಂಗ್ ಕೊಟ್ರೆ ಆಗಲ್ಲ. ಈ ತರ ಮಣ್ಣು ತುಂಬಾ ಜನ ರೈತರು ಕೊಡ್ತಾರೆ, ಆದ್ರೆ ಅದಕ್ಕೆ ನಿಮ್ ಹೆಸರು, ನಿಮ್ ಆಧಾರ್ ಕಾರ್ಡ್ ನಂಬರು, ನಿಮ್ ಸರ್ವೆ ನಂಬರು, ಹಿಂದೆ ಬೆಳೆ ಯಾವ್ದು ಹಾಕ್ತಿದ್ರಿ, ಇವಾಗ ಯಾವ್ದು ಹಾಕ್ತೀರಾ ಅದೆಲ್ಲ ಬರ್ದು ಕೊಡ್ಬೇಕು. ನೋಡಿದರಲ್ಲ ಸ್ನೇಹಿತರೆ, ಇವತ್ತು ನಾವು ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಯಾವ ತರ ನಿಮ್ಮ ಹೊಲದಲ್ಲಿ ತೆಗೆದುಕೊಳ್ಳಬೇಕೆಂದು ತಿಳಿಸಿಕೊಟ್ಟಿದ್ದೇವೆ. ಇನ್ಮೇಲೆ ನಿಮ್ಗೆ ಮಣ್ಣು ಮಾದರಿಯನ್ನು ತೆಗೆದುಕೊಳ್ಳಬೇಕಂದ್ರೆ ನೀವೇ ಸ್ವಂತವಾಗಿ ನಿಮ್ಮ ಹೊಲದಿಂದ ತೆಗೆದುಕೊಂಡು ಬಂದು ನಮ್ಮ ರೇಷ್ಮೆ ಕೃಷಿಯ ಮಹಾವಿದ್ಯಾಲಯಕ್ಕೆ ಬಂದರೆ ಮಣ್ಣು ಪರೀಕ್ಷೆಯನ್ನು ಮಾಡಿ ನಿಮ್ಗೆ ಕೊಡ್ತಾರೆ. ಧನ್ಯವಾದಗಳು.